ಪ್ರತಿಯೊಬ್ಬ ಆರ್ಸಿಬಿ ಫ್ಯಾನ್ಸ್ ಗೆ ಇಂತ ಒಂದು ಅಪ್ಡೇಟ್ ನ ಕೊಡ್ತೀನಿ. ಈ ಒಂದು ಅಪ್ಡೇಟ್ ನ ಕೇಳಿದ್ರೆ ಪ್ರತಿಯೊಬ್ಬ ಆರ್ಸಿಬಿ ಫ್ಯಾನ್ಸ್ ಗೆ ದಿಲ್ ಖುಷ್ ಆಗೋದು ಗ್ಯಾರಂಟಿ. ನಿನ್ನೆ ಪ್ರಾಮಿಸ್ ಮಾಡಿದೆ, ಆ ಪ್ರಾಮಿಸ್ ಗೆ ತಕ್ಕಂಗೆ ಇವತ್ತು ಅಪ್ಡೇಟ್ ನ ಕೊಡ್ತಾ ಇದ್ದೀನಿ. ಸೊ ಆರ್ಸಿಬಿ ಫ್ಯಾನ್ಸ್ ರೆಡಿ ಇದ್ದೀರಾ? ರೆಡಿ ಇದ್ರೆ ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಆರ್ಸಿಬಿ ಫ್ಯಾನ್ ವಿಡಿಯೋನ ಫಟಾಫಟ್ ಲೈಕ್ ಮಾಡಿದ್ರೆ ಲೈಕ್ ಬಟನ್ ಸ್ಮ್ಯಾಶ್ ಆಗಿರಬೇಕು ಮತ್ತು ಪ್ರತಿಯೊಬ್ಬ ಆರ್ಸಿಬಿ ಫ್ಯಾನ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ 100K ಸಬ್ಸ್ಕ್ರೈಬರ್ಸ್ ಬಿಫೋರ್ IPL ಸ್ಟಾರ್ಟ್ ಆಗೋ ಮುಂಚೆ ಬೇಗ ಕಂಪ್ಲೀಟ್ ಮಾಡಿ. ಇದೇ ರೀತಿಯಾಗಿ ಫಾಸ್ಟೆಸ್ಟ್ ಆಗಿ ಅಪ್ಡೇಟ್ ನ ಕೊಡ್ತಾ ಇರ್ತೀನಿ. ಸೊ ರೆಡಿ ಇದ್ದೀರಾ ಆರ್ಸಿಬಿ ಫ್ಯಾನ್ಸ್? ಫಸ್ಟ್ ಅಪ್ಡೇಟ್ IPL 2025 ಅಲ್ಲಿ ಆರ್ಸಿಬಿಯ ಅನ್ಬಾಕ್ಸಿಂಗ್ ಈವೆಂಟ್ ಬಗ್ಗೆ ಫೈನಲಿ BCCI ಮತ್ತು ನಮ್ಮ ಆರ್ಸಿಬಿ ಮ್ಯಾನೇಜ್ಮೆಂಟ್ ನಡುವೆ ಆ ಒಂದು ಡಿಸ್ಕಷನ್ ಕಂಪ್ಲೀಟ್ ಆಗಿದೆ. ಸೊ ಫೈನಲಿ ನಮ್ಮ ಆರ್ಸಿಬಿಯ ಅನ್ಬಾಕ್ಸಿಂಗ್ ಈವೆಂಟ್ ಬರುವಂತಹ IPL 2025 ಅಲ್ಲಿ ಅದು ಮಾರ್ಚ್ 17 ಅಥವಾ ಮಾರ್ಚ್ 18ಕ್ಕೆ ಫಿಕ್ಸ್ ಆಗಿದೆ. ಸೊ ಯಾಕೆಂದ್ರೆ ನಾನು 2 days ಬ್ಯಾಕ್ ಡಿಸ್ಕಸ್ ಮಾಡಿದೆ ಆರ್ಸಿಬಿ ಅನ್ಬಾಕ್ಸಿಂಗ್ ಇವೆಂಟ್ ಮೈಟ್ ಬಿ ನಮ್ಮ ಆರ್ಸಿಬಿ ಮ್ಯಾನೇಜ್ಮೆಂಟ್ ಮಾರ್ಚ್ 15ಕ್ಕೆ ಈ ಒಂದು ಆರ್ಸಿಬಿಯ ಅನ್ಬಾಕ್ಸಿಂಗ್ ಇವೆಂಟ್ ನ ನಡೆಸಲಿದ್ದಾರೆ ಅಂತೇಳಿ. ಆದ್ರೆ ಏನಪ್ಪಾ ಅಂದ್ರೆ ಈ ಒಂದು ಡೇಟ್ ನ ಮುಂದಕ್ಕೆ ಯಾಕೆ ಹಾಕಿದ್ದಾರೆ ಅಂದ್ರೆ, ಸೊ ಅವತ್ತಿನ ದಿನ ಮಾರ್ಚ್ 15ಕ್ಕೆ WPL ಫೈನಲ್ ಮ್ಯಾಚ್ ಇದೆ. ಇಫ್ ಸಪೋಸ್ ನಮ್ಮ ಆರ್ಸಿಬಿ ವುಮೆನ್ಸ್ WPL ಫೈನಲ್ ಗೆ ಕ್ವಾಲಿಫೈ ಆದ್ರೆ ಈವೆಂಟ್ ಕ್ಯಾನ್ಸಲ್ ಆಗುವಂತಹ ಚಾನ್ಸ್ ಇರುತ್ತೆ. ಆ ಒಂದು ರೀಸನ್ ಮೇಲೆ ನಮ್ಮ ಆರ್ಸಿಬಿಯ ಅನ್ಬಾಕ್ಸಿಂಗ್ ಇವೆಂಟ್ ಮಾರ್ಚ್ 17 ಅಥವಾ ಮಾರ್ಚ್ 18ಕ್ಕೆ ಈ ಒಂದು ಇವೆಂಟ್ ನಡೆಯುತ್ತೆ. ಸೊ ಡೆಫಿನೆಟ್ ಆಗಿ ಆರ್ಸಿಬಿ ವುಮೆನ್ಸ್ WPL 2025 ಅಲ್ಲಿ ಫೈನಲ್ ಗೆ ಕ್ವಾಲಿಫೈ ಆಗುವಂತಹ ಚಾನ್ಸ್ ಜಾಸ್ತಿ ಇದೆ. ಆ ತರ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ದಾರೆ. ಸೊ ಆ ಒಂದು ರೀಸನ್ ಮೇಲೆ WPL 2025 ಅಲ್ಲಿ ಆರ್ಸಿಬಿ ವುಮೆನ್ಸ್ ಮತ್ತು 2ನೇ ಕಪ್ ಬರುತ್ತಾ ಅಥವಾ ಇಲ್ಲ ಅಂತೇಳಿ ವೈಟ್ ಮಾಡೋಣ. ಸೊ ಆರ್ಸಿಬಿ ಫ್ಯಾನ್ಸ್ ನೀವೇನಂತೀರಾ? ಸೊ ಈ ಒಂದು ಆರ್ಸಿಬಿ ಅನ್ಬಾಕ್ಸಿಂಗ್ ಇವೆಂಟ್ ಗೆ ಯಾರೆಲ್ಲ ಹೋಗ್ತಾ ಇದ್ದೀರಾ ಸ್ವಲ್ಪ ಕಾಮೆಂಟ್ ಮಾಡಿ. ನಾನಂತರೂ ಹೋಗಲ್ಲ ಗುರು, ಯಾಕೆಂದ್ರೆ ಬೆಂಗಳೂರು ಮತ್ತು ನಮ್ಮವರು ತುಂಬಾನೇ ದೂರ ಇದೆ. ಸೊ ಆ ಒಂದು ರೀಸನ್ ಮೇಲೆ ನಾನಂತರೂ ಹೋಗಲ್ಲ. ಮುಂದೆ ಚಾನ್ಸ್ ಸಿಕ್ಕರೆ ಡೆಫಿನೆಟ್ ಆಗಿ ಹೋಗ್ತೀನಿ. ಸೊ ಆರ್ಸಿಬಿ ಫ್ಯಾನ್ಸ್ ನೀವು ಯಾರು ಹೋಗ್ತೀರಾ ಸ್ವಲ್ಪ ಕಾಮೆಂಟ್ ಮಾಡಿ. ನೆಕ್ಸ್ಟ್ ಒಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ಆರ್ಸಿಬಿ ಟೀಮ್ ಇಂದ. ಸೊ ಅದಕ್ಕೆ ಮುಂಚೆ ಇನ್ನು ಯಾರು ವಿಡಿಯೋ ಲೈಕ್ ಮಾಡಲ್ಲ, ಸೊ ಫಟಾಫಟ್ ಲೈಕ್ ಮಾಡಿ. ಏನಪ್ಪಾ ಆ ಒಂದು ಅಪ್ಡೇಟ್ ಅಂತ ಕೇಳಿದ್ರೆ, ಸೊ ಆರ್ಸಿಬಿ ಇಂದ ಬಿಗ್ ಅಪ್ಡೇಟ್ ಬರ್ತಾ ಇದೆ. ಸಾಕಷ್ಟು ಆರ್ಸಿಬಿ ಇನ್ಸೈಡ್ ರಿಪೋರ್ಟ್ ಗೆ ಕೇಳಿ ಸಾಕಾಯ್ತು. ಸೊ ಫೈನಲಿ ಅಫಿಷಿಯಲಿ ಕನ್ಫರ್ಮೇಶನ್ ಆಗಿದೆ. ನಿನ್ನೆ ಪ್ರಾಮಿಸ್ ಮಾಡಿದೆ, ಆ ಪ್ರಾಮಿಸ್ ಗೆ ತಕ್ಕಂಗೆ ಇವತ್ತು ಅಪ್ಡೇಟ್ ನ ಕೊಡ್ತಾ ಇದೀನಿ. ಏನಪ್ಪಾ ಅಂದ್ರೆ ಆರ್ಸಿಬಿಯ ಪ್ರೀ ಟ್ರೈನಿಂಗ್ ಕ್ಯಾಂಪ್ ಯಾವಾಗ ಗುರು ಅಂತ ಸಾಕಷ್ಟು ಆರ್ಸಿಬಿ ಫ್ಯಾನ್ಸ್ ಕೇಳ್ತಾ ಇದ್ರು. ಈಗ ಅಫಿಷಿಯಲಿ ಕನ್ಫರ್ಮೇಶನ್ ಆಗಿದೆ. ಆಲ್ರೆಡಿ ಆರ್ಸಿಬಿಯ ಪ್ರೀ ಟ್ರೈನಿಂಗ್ ಕ್ಯಾಂಪ್ ಸ್ಟಾರ್ಟ್ ಆಗಿದೆ ಗುರು. ಸೊ ಇದು ಮಾತ್ರ ಪ್ರತಿಯೊಬ್ಬ ಆರ್ಸಿಬಿ ಫ್ಯಾನ್ಸ್ ಗೆ ಎಂತ ನ್ಯೂಸ್ ಅಂದ್ರೆ ಬೆಂಕಿ ನ್ಯೂಸ್. ಯಾಕಿದ್ರೆ ನಾವೆಲ್ಲ ಕಾಯ್ತಾ ಇದ್ವಿ ಯಾವಾಗ ನಮ್ಮ ಆರ್ಸಿಬಿ ಆ ಟ್ರೈನಿಂಗ್ ನ ಸ್ಟಾರ್ಟ್ ಮಾಡುತ್ತಿಂತೇಳಿ. ಆಲ್ರೆಡಿ ನಮ್ಮ ಆರ್ಸಿಬಿ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಕ್ಯಾಂಪ್ ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಈ ಒಂದು ಟ್ರೈನಿಂಗ್ ಕ್ಯಾಂಪ್ ಅಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಗೊತ್ತಾ? ಸೊ ಈ ಒಂದು ಟ್ರೈನಿಂಗ್ ಕ್ಯಾಂಪ್ ಬಗ್ಗೆ ಡಿಸ್ಕಸ್ ಮಾಡಬೇಕಾದ್ರೆ, ಸೊ ಈ ಒಂದು ಟ್ರೈನಿಂಗ್ ಕ್ಯಾಂಪ್ ಆಲ್ರೆಡಿ 3 ದಿನ ಮುಂಚೆ ಈ ಒಂದು ಪ್ರೀ ಸೀಸನ್ ಕ್ಯಾಂಪ್ ಸ್ಟಾರ್ಟ್ ಮಾಡಿದರೆ, ಅದು ಅಲ್ಲೂರು ಕ್ರಿಕೆಟ್ ಗ್ರೌಂಡ್ ಅಲ್ಲಿ. ಸೊ ಈ ಒಂದು ಪ್ರೀ ಸೀಸನ್ ಕ್ಯಾಂಪ್ ಅಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಗೊತ್ತಾ? ಸೊ ಡೈರೆಕ್ಟರ್ ಆಫ್ ಕ್ರಿಕೆಟ್ ಆರ್ಸಿಬಿಗೆ ಮೊಹಮ್ಮದ್ ಬೋವಟ್ ಮತ್ತು ಆರ್ಸಿಬಿ ಹೆಡ್ ಕೋಚ್ ಆಂಡಿ ಫ್ಲವರ್ ಮತ್ತು ಮೆಂಟರ್ ಆಫ್ ಆರ್ಸಿಬಿ ದಿನೇಶ್ ಕಾರ್ತಿಕ್. ಅದೇ ರೀತಿಯಾಗಿ ಇವರ ಜೊತೆ ಮನೋಜ್ ಬಾಂಡ್ಗೆ ಮತ್ತು ರಸಿಕ್ದಾರ್ ಸಲಾಂ ಅವರು ಈ ಒಂದು ಪ್ರೀ ಸೀಸನ್ ಕ್ಯಾಂಪ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಮತ್ತು ಭರ್ಜರಿಯಾಗಿ ಪ್ರಾಕ್ಟೀಸ್ ನ ಸ್ಟಾರ್ಟ್ ಮಾಡಿದರೆ, ಗೇಮ್ ಪ್ಲಾನ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಅಪ್ಡೇಟ್ ನ ಕೇಳಿದ್ರೆ ನನಗೆ ಗೂಸ್ ಬಂಪ್ ಬರ್ತಾ ಇದೆ. ಸೊ ಕಾಂಟ್ ವೇಟ್. ಸೊ ಬರುವಂತಹ IPL 2025 ಅಲ್ಲಿ ಆರ್ಸಿಬಿ ಫೈರ್ ಪವರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಡ್ಲಿ ಅಂತೇಳಿ ಪ್ರತಿಯೊಬ್ಬ ಆರ್ಸಿಬಿ ಫ್ಯಾನ್ಸ್ ಕಾಯ್ತಾ ಇದ್ದಾರೆ. ಸೊ ಅದೇ ರೀತಿಯಾಗಿ ಈ ಒಂದು ಪ್ರೀ ಸೀಸನ್ ಕ್ಯಾಂಪ್ ಅಲ್ಲಿ ಸಾಕಷ್ಟು ಪ್ಲೇಯರ್ಸ್ ಇನ್ನೂ ಇನ್ವಾಲ್ವ್ ಆಗಿಲ್ಲ. ಮೈಟ್ ಬಿ ಇವತ್ತು ಅಥವಾ ನಾಳೆ ಇನ್ವಾಲ್ವ್ ಆಗಲಿದ್ದಾರೆ. ಸೊ ಎಲ್ಲರ ಕಣ್ಣು ವಿರಾಟ್ ಕೊಹ್ಲಿ ಅವರ ಮೇಲೆ. ಸೊ ಯಾವಾಗ ವಿರಾಟ್ ಈ ಒಂದು ಪ್ರೀ ಸೀಸನ್ ಕ್ಯಾಂಪ್ ಅಲ್ಲಿ ಜಾಯಿನ್ ಆಗ್ತಾರೆ ಅಂತ ಹೇಳಿ ಸಾಕಷ್ಟು ಆರ್ಸಿಬಿ ಫ್ಯಾನ್ಸ್ ಕಾಯ್ತಾ ಇದ್ದಾರೆ. ಮೇ ಬಿ ಈ ಒಂದು ಚಾಂಪಿಯನ್ ಟ್ರೋಫಿ ಕಂಪ್ಲೀಟ್ ಆದ್ಮೇಲೆ ಡೆಫಿನೆಟ್ ಆಗಿ ವಿರಾಟ್ ಸ್ಟ್ರೈಟ್ ಅವೇ ಆ ಒಂದು ಚಿನ್ನಸ್ವಾಮಿ ಗ್ರೌಂಡ್ ಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಅಂತ ರಿಪೋರ್ಟ್ ಇದೆ. ಸೊ ಮೈಟ್ ಬಿ ಯಾವ ಡೇಟ್ ಗೊತ್ತಿಲ್ಲ. ಇಫ್ ಸಪೋಸ್ ನಮ್ಮ ಟೀಮ್ ಇಂಡಿಯಾ ಫೈನಲ್ ಗೆ ಕ್ವಾಲಿಫೈ ಆದ್ರೆ ಶೋರ್ಲಿ ಆ ಒಂದು ಫೈನಲ್ ಕಂಪ್ಲೀಟ್ ಮಾಡಿ ವಿರಾಟ್ ಜಾಯಿನ್ ಆಗಲಿದ್ದಾರೆ. ಮತ್ತು ಆರ್ಸಿಬಿಯ ಕ್ಯಾಪ್ಟನ್ ರಜಾತ್ ಪಾಟಿದಾರ್ ಅವರ ಬಗ್ಗೆ ಇನ್ನೂ ಅಪ್ಡೇಟ್ ಬಂದಿಲ್ಲ. ಯಾವಾಗ ರಜಾತ್ ಈ ಒಂದು ಪ್ರೀ ಸೀಸನ್ ಕ್ಯಾಂಪ್ ಗೆ ಜಾಯಿನ್ ಆಗ್ತಾರೆ ಅಂತೇಳಿ. ಸೊ ಆ ಒಂದು ಅಪ್ಡೇಟ್ ಸೂನ್ ಬರುತ್ತೆ. ಆ ಒಂದು ಅಪ್ಡೇಟ್ ನ ಪ್ರತಿಯೊಬ್ಬ ಆರ್ಸಿಬಿ ಫ್ಯಾನ್ಸ್ ಗೆ ಶೇರ್ ಮಾಡ್ತೀನಿ ಫಾಸ್ಟ್ ಆಗಿ. ಸೊ ಆ ಒಂದು ರೀಸನ್ ಮೇಲೆ ಪ್ರತಿಯೊಬ್ಬ ಆರ್ಸಿಬಿ ಫ್ಯಾನ್ಸ್ ಬೇಗ ವಿಡಿಯೋ ಲೈಕ್ ಮಾಡಿ, ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ಒಂದು ವಿಡಿಯೋನ ಪ್ರತಿಯೊಬ್ಬ ಆರ್ಸಿಬಿ ಫ್ಯಾನ್ಸ್ ಗೆ ಬೇಗ ಶೇರ್ ಮಾಡಿ. ಸೊ ಹೇಗಿತ್ತು ಈ ಒಂದು ಅಪ್ಡೇಟ್ ಆರ್ಸಿಬಿ ಫ್ಯಾನ್ಸ್ ತಪ್ಪದೆ ಕಾಮೆಂಟ್ ಮಾಡಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.